ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಜಾಬ್ ಅಪ್ಲಿಕೇಶನ್ ಅಲರ್ಟ್ ವತಿಯಿಂದ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ. ಇವತ್ತೇನಪ್ಪಾ ಅಂದ್ರೆ ಇನ್ನೊಂದು ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬಂದಿ ನಿಮ್ ಜೊತೆ. ಅಂದ್ರೆ ಏನಪ್ಪಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದ್ರ ನಮ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ದಾಗ ವೇಕೆನ್ಸಿ ಬಿಟ್ಟಾರ. ಯಾವ ಡಿಪಾರ್ಟ್ಮೆಂಟ್ ದಾಗ ಬಿಟ್ಟಾರಪ್ಪ ಅಂದ್ರೆ ಕರ್ನಾಟಕ ಫೈರ್ ಡಿಪಾರ್ಟ್ಮೆಂಟ್ ದಾಗ ಬಿಟ್ಟಾರ. ಎಷ್ಟು ವೇಕೆನ್ಸಿ ಬಿಟ್ಟಾರ, ಏನ್ ಬಿಟ್ಟಾರ, ಯಾವ ಡಿಪಾರ್ಟ್ಮೆಂಟ್ ಒಳಗ ಬಿಟ್ಟಾರ, ಯಾವ ಪೋಸ್ಟಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವ, ಎಷ್ಟು ವೇಕೆನ್ಸಿ ಇದಾವ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ಜಸ್ಟ್ ಬರೀ ಶಾರ್ಟ್ ನೋಟಿಸ್ ಬಿಟ್ಟಾರೆ. ಇನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇನ್ನ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀನಿ. ಮತ್ತೆ ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಏನಿದೆ, ಏಜ್ ಏನ್ ಬೇಕು, ಕ್ವಾಲಿಫಿಕೇಶನ್ ಏನ್ ಬೇಕು, ಈ ತರ ಇದನ್ನೆಲ್ಲ ಈ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಈ ನೋಟಿಸ್ ಐತಲ್ಲ, ಕರ್ನಾಟಕ ಫೈರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ದಾಗ ಡೌನ್ಲೋಡ್ ಮಾಡಿ. ಇದು ಒರಿಜಿನಲ್ ಶಾರ್ಟ್ ನೋಟಿಸ್ PDF. ಸೊ ಈ ನೋಟಿಸ್ ಯಾವಾಗ ಆನ್ಲೈನ್ ದಾಗ ಬಿಟ್ಟಾರಪ್ಪ ಅಂದ್ರ 22ನೇ ತಾರೀಕು 1ನೇ ತಿಂಗಳು 2026ದಾಗ, ಅಂದ್ರೆ ಇದೇ ತಿಂಗಳು 22ನೇ ತಾರೀಕಿಗೆ ಬಿಟ್ಟಾರ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಡಿಪಾರ್ಟ್ಮೆಂಟ್ ಒಳಗ ಎಷ್ಟು ಪೋಸ್ಟ್ಗಳು ಖಾಲಿ ಅದಾವ ಅಂತ ನೋಡ್ಬೇಕು. ಸೊ ಅದಕ್ಕ 7313 ಪೋಸ್ಟ್ಗಳು ಒಟ್ಟ ಟೋಟಲ್ ಖಾಲಿ ಅದಾವ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ರೆಡ್ ಲೈನ್ ಕಾಣ್ತಿದೆ. ಅದ್ರೊಳಗೆ ಏನಿದೆ ಅಂದ್ರ 5523 ಪೋಸ್ಟ್ಗಳು ನೇರ ನೇಮಕಾತಿ ಅಂತ ಅದ. ಅಂದ್ರೆ ಏನು, ಇದು 5523 ಪೋಸ್ಟ್ ಈ ವರ್ಷ ಬಿಟ್ಟಿದ್ದ ಖಾಲಿ ಪೋಸ್ಟ್ಗಳು. ಇದು ಟೋಟಲ್ ಏನಪ್ಪಾ ಅಂದ್ರೆ 7313 ಪೋಸ್ಟ್ಗಳು. ಅಂದ್ರೆ 2020 ಸ್ವಲ್ಪ ವೇಕೆನ್ಸಿ ಬಿಟ್ಟಿದ್ರು. ಆ ಟೈಮ್ದಾಗ ಐತಲ್ಲ, ಸ್ವಲ್ಪ ಜನ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಪಾಸ್ ಆದ್ರೂ ಜಾಯ್ನ್ ಆಗಿರ್ಲಿಲ್ಲ. ಮತ್ ಸ್ವಲ್ಪ ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಾಗ ಜಾಯ್ನ್ ಆಗಕ್ಕಾಗ್ಲಿಲ್ಲ, ಅವ್ರು ಕ್ವಾಲಿಫೈ ಆಗ್ಲಿಲ್ಲ. ಆ ಟೈಮ್ದಾಗ ಸ್ವಲ್ಪ ವೇಕೆನ್ಸಿ ಉಳಿದಿದ್ದು. ಆ ವೇಕೆನ್ಸಿನೂ ಈ ವರ್ಷ ತಂದು ಟೋಟಲ್ 7313 ಪೋಸ್ಟ್ ಅದಾವ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರ ಯಾವ ಡಿಪಾರ್ಟ್ಮೆಂಟ್ ಒಳಗ ಎಷ್ಟು ಹುದ್ದೆಗಳು ಖಾಲಿ ಅದಾವು, ಅದ್ರ ಸ್ಯಾಲ್ರಿ ಏನು, ಮತ್ತೆ ಹೋದ ವರ್ಷ ಎಷ್ಟು ವೇಕೆನ್ಸಿ ಇದ್ದು, ಈ ವರ್ಷ ಎಷ್ಟು ವೇಕೆನ್ಸಿ ಇದಾವು, ಟೋಟಲ್ ವೇಕೆನ್ಸಿ ಎಷ್ಟು ಅಂತ ಈಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಏನಪ್ಪಾ ಅಂದ್ರ ಅಗ್ನಿಶಾಮಕ ಪೋಸ್ಟ್. ಅದಕ್ಕೆ ಏನ್ ಬೇಕು, ಕ್ವಾಲಿಫಿಕೇಶನ್ SSLC ಬೇಕು. ಎಷ್ಟು ಟೋಟಲ್ ಪೋಸ್ಟ್ ಅದಾವ ಅಂದ್ರ 4103 ಪೋಸ್ಟ್ ಅದಾವ. ಮತ್ತೆ ಇಲ್ಲಿ 1073 ಪೋಸ್ಟ್ ಇದಾವಲ್ಲ, 2020ದಾಗ ಅಷ್ಟು ಪೋಸ್ಟ್ ಖಾಲಿ ಇದ್ದು. ಆ ಪೋಸ್ಟ್ ಮತ್ತು ಈ ಪೋಸ್ಟ್ ಈ ವರ್ಷದ ಪೋಸ್ಟ್, ಹಳೆ ಪೋಸ್ಟ್ ಹಿಡಿದು ಟೋಟಲ್ ಎಷ್ಟು ಪೋಸ್ಟ್ ಅಪ್ಪ ಅಂದ್ರ 5176 ಪೋಸ್ಟ್ ಅದಾವ. ಇನ್ ನೆಕ್ಸ್ಟ್ ಪೋಸ್ಟ್ ಯಾವ್ದಪ್ಪ ಅಂದ್ರ ಅಗ್ನಿಶಾಮಕ ಚಾಲಕ ಅಂತ ಹೇಳಿ. ಅದಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕಪ್ಪ ಅಂದ್ರೆ SSLC ಪ್ಲಸ್ ಭಾರಿ ವಾಹನ ಚಾಲನ ಅಂದ್ರ ಫೋರ್ ವೀಲರ್ ಲೈಸೆನ್ಸ್ ಅಲ್ಲ, 6 ವೀಲರ್ ಲೈಸೆನ್ಸ್. ಹೈವೇದಾಗ ಓಡಿಸೋದು, ದೊಡ್ಡ ದೊಡ್ಡ ಗಾಡಿ ಇರ್ತಾವಲ್ಲ, RR ಗಾಲಿವು ಅಂತದ್ ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಇದ್ದವ್ರು ಮಾತ್ರನ ಈ ಪೋಸ್ಟಿಗೆ ನೀವು ಅಪ್ಲೈ ಮಾಡಬಹುದು. ಇಲ್ಲ ಅಂದ್ರೆ ನಿಮಗ್ ಬರಲ್ಲ. ಇನ್ನ ಟೈಮ್ ಇದೆ ನಿಮ್ಗೆ, ಇನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಟೈಮ್ ಇದೆ. ಸೊ ಈಗ ಯಾರಾದ್ರೂ ಈ ಪೋಸ್ಟಿಗೆ ಹಾಕ್ಬೇಕಂದ್ರೆ ಹೆವಿ ವೆಹಿಕಲ್ ಲೈಸೆನ್ಸ್ಗೆ ನೀವು ಅಪ್ಲೈ ಮಾಡಬಹುದು. ಇನ್ನ ಟೈಮ್ ಇದೆ ನಿಮ್ಗೆ, ಟೈಮ್ ಸಿಗ್ತದೆ, ಬರ್ತದೆ. ಸೊ ನೀವು ಇದನ್ನ ಹೆವಿ ವೆಹಿಕಲ್ ಲೈಸೆನ್ಸ್ಗೆ ಅಪ್ಲೈ ಮಾಡಬಹುದು. ಸೊ ಒಟ್ ಟೋಟಲ್ ಎಷ್ಟು ಪೋಸ್ಟ್ ಖಾಲಿ ಇದಾವ ಅಂದ್ರ 1475 ಪೋಸ್ಟ್ ಖಾಲಿ ಇದಾವ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಯಾವ ಪೋಸ್ಟು, ಚಾಲಕ ತಂತ್ರಜ್ಞ ಅಂದ್ರೆ ಏನಪ್ಪಾ, ಟೆಕ್ನಿಷಿಯನ್ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪಾ ಅಂದ್ರೆ SSLC ಬೇಕು, ಪ್ಲಸ್ ಭಾರಿ ವಾಹನ ಚಾಲನ ಬೇಕು, ಪ್ಲಸ್ ITI ಕ್ವಾಲಿಫೈ ಇರಬೇಕು. ಇವ್ರಿಗೆ ಐತಲ್ಲ 192 ಪೋಸ್ಟ್ ಈ ವರ್ಷ ಬಿಟ್ಟಿದ್ದಾರೆ. ಈ ವರ್ಷ ಲಾಸ್ಟ್ ಟೈಮ್ ಏನೇನಿತ್ತಲ್ಲ ಆ ಟೈಮ್ದಾಗ ಐತಲ್ಲ, ಅವಾಗ ಎಲ್ಲಾ ಪೋಸ್ಟ್ ಫುಲ್ ಆಗಿದ್ದು. ಸೊ ಟೋಟಲ್ ಎಷ್ಟು ಪೋಸ್ಟ್ ಪಾ ಅಂದ್ರ 1475 ಪೋಸ್ಟ್ ಟೋಟಲ್ ಅದಾವ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರ ಅದಕ್ಕೆ ಕ್ವಾಲಿಫಿಕೇಶನ್ ಏನು, ಸ್ಯಾಲ್ರಿ ಏನು ಅಂತ ಡಿಸ್ಕಸ್ ಮಾಡೋಣ. ಆಯ್ತಾ. ಈಗ ಫಸ್ಟ್ ಪೋಸ್ಟ್ ಏನಪ್ಪಾ ಅಂದ್ರೆ ಅಗ್ನಿಶಾಮಕ. SSLC ಬೇಕು. 37,500 ಸಾವಿರದಿಂದ 76,100 ರೂಪಾಯಿ ಸ್ಯಾಲ್ರಿ ಅವರಿಗೆ. ಈಗ ನೆಕ್ಸ್ಟ್ ಪೋಸ್ಟ್ ಯಾವ್ದಪ್ಪಾ ಅಂದ್ರ ಅಗ್ನಿಶಾಮಕ ಚಾಲಕ. ಅದಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕು, SSLC ಬೇಕು, ಭಾರಿ ವಾಹನ ಚಾಲನ ಬೇಕು. ಇಷ್ಟಿದ್ರೆ ಆ ಪೋಸ್ಟಿಗೆ ನೀವು ಅಪ್ಲೈ ಮಾಡಬಹುದು. ಅದಕ್ಕೆ ಸ್ಯಾಲ್ರಿ ಏನಪ್ಪಾ ಅಂದ್ರ 44,425 ರೂಪಾಯಿದಿಂದ 83,700 ರೂಪಾಯಿ ವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗ್ತದ. ಇನ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಚಾಲಕ ತಂತ್ರಜ್ಞ. ಅದಕ್ಕೆ ಏನ್ ಬೇಕಪ್ಪ ಅಂದ್ರ SSLC ಬೇಕು, ITI ಬೇಕು, ಮತ್ತು ಭಾರಿ ವಾಹನ ಚಾಲನದ ಕ್ವಾಲಿಫಿಕೇಶನ್ ಇರ್ಬೇಕ. ಇದನ್ನು ನೇರ ನೇಮಕಾತಿ. ಇದನ್ನು ಮೂರು ಏನಿದಾವಲ್ಲ, ನೇರ ನೇಮಕಾತಿ. ಈ ವರ್ಷದ್ದು ನೇರ ನೇಮಕಾತಿ ಅಂತ ಹೇಳ್ತಾರ. ಸೊ ಈಗ ಮೂರನೇದು ಯಾವುದು, ಚಾಲಕ ತಂತ್ರಜ್ಞದ ಸ್ಯಾಲ್ರಿ ಏನಪ್ಪಾ ಅಂದ್ರ 44,425 ರೂಪಾಯಿದಿಂದ 83,700 ರೂಪಾಯಿ ಐತಿ. ಈ ವರ್ಷ ಇಷ್ಟು ಬಿಟ್ಟಿದ್ ಖಾಲಿ ಹುದ್ದೆಗಳು. ಓಕೆನಾ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರ
ಲಾಸ್ಟ್ 2020 ಒಂದ್ ಸ್ವಲ್ಪ ಫೈರ್ ಆಪರೇಟರ್ ಅಂತ ಹೇಳಿ ಒಂದ್ ಸ್ವಲ್ಪ ವೇಕೆನ್ಸಿ ಬಿಟ್ಟಿದ್ರು. ಆ ವೇಕೆನ್ಸಿ ಒಳಗ ಒಂದ್ ಸ್ವಲ್ಪ ವೇಕೆನ್ಸಿ ತುಂಬ್ಕೊಂಡಿದ್ರು, ಒಂದ್ ಸ್ವಲ್ಪ ವೇಕೆನ್ಸಿ ಖಾಲಿ ಇಟ್ಟಿದ್ರು. ಆ ವೇಕೆನ್ಸಿ ಒಳಗ ಏನಿತ್ತಪ್ಪಾ ಅಂದ್ರ ಯಾವ್ಯಾವ ವೇಕೆನ್ಸಿ ಖಾಲಿ ಅದಾವು, ಎಷ್ಟು ತುಂಬ್ಕೊಂತಾರ ಅಂತ ಹೇಳಿ ಒಂದ್ ಡಿಸ್ಕಸ್ ಮಾಡೋಣ. ಫಸ್ಟ್ ಯಾವ್ದು ವೇಕೆನ್ಸಿಪ್ಪ ಅಂದ್ರ ಅಗ್ನಿಶಾಮಕ ಚಾಲಕ ಒಳಗ ಎಷ್ಟು ಪೋಸ್ಟ್ ಇದ್ದು? 1210 ಪೋಸ್ಟ್ ಇದ್ದು. 916 ಪೋಸ್ಟ್ ತುಂಬ್ಕೊಂಡಿದ್ರು. 294 ಪೋಸ್ಟ್ ಉಳಿದಿದ್ದು. ಇನ್ ಎರಡನೇದು ಯಾವ್ದಪ್ಪ ಅಂದ್ರ ಚಾಲಕ ತಂತ್ರಜ್ಞ. ಅದ್ರೊಳಗ 192 ಪೋಸ್ಟ್ ಇದ್ದು. 160 ಭರ್ತಿ ಮಾಡ್ಕೊಂಡ್ರು. 32 ಪೋಸ್ಟ್ ಖಾಲಿ ಇಟ್ರು. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಅಗ್ನಿಶಾಮಕ. ಅಗ್ನಿಶಾಮಕದಾಗ ಎಷ್ಟು ಪೋಸ್ಟ್ ಇದ್ದು ಅಂದ್ರಪ್ಪ 4103 ಪೋಸ್ಟ್ ಇದ್ದು. ಅದ್ರೊಳಗ ಎಷ್ಟು ತುಂಬ್ಕೊಂಡಾರ? 2601 ಪೋಸ್ಟ್ ಅದಾವ. ಈಗ ಇನ್ನ ಎಷ್ಟು ಖಾಲಿ ಉಳಿದಾವು? 1502 ಪೋಸ್ಟ್ ಅದಾವ. ಟೋಟಲ್ ಎಷ್ಟು ಪೋಸ್ಟ್ ಖಾಲಿ ಅದಾವಪ್ಪ ಅಂದ್ರ 1828 ಪೋಸ್ಟ್ ಖಾಲಿ ಅದಾವ. ಸೊ ಏನಪ್ಪಾ ಅಂದ್ರ ಇಷ್ಟು ಪೋಸ್ಟ್ ಪ್ಲಸ್ ಇದು ಐತೆನ, ಟೋಟಲ್ ಎಷ್ಟು ಪೋಸ್ಟ್ ಆಗ್ತಾವ ಅಂದ್ರ ಇಲ್ಲಿ 7,313 ಪೋಸ್ಟ್ ಖಾಲಿ ಅದಾವ. ಈ ಪೋಸ್ಟ್ ನ ನೀವು ಭರ್ತಿ ಮಾಡ್ಕೋತಾರ ಈಗ ಸತ ಫೈರ್ ಡಿಪಾರ್ಟ್ಮೆಂಟ್ ಅವರು. ಸೊ ಈ ಶಾರ್ಟ್ ನೋಟಿಸ್ ಯಾರು ಜಾರಿಗೆ ಮಾಡ್ಯಾರಪ್ಪ, ಯಾರು ಬಿಟ್ಟಾರ, ಇದು ಫೇಕ್ ರಿಯಲ್ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನಾವು ನಿಮ್ಗೆ ಒರಿಜಿನಲ್ ತೋರಿಸ್ತೀವಿ ಯಾರು ಜಾರಿಗೆ ಮಾಡ್ಯಾರಪ್ಪ ಅಂತ ಹೇಳಿ. ಇಲ್ಲಿ ನೋಡಿ, ಈ ಪೋಸ್ಟ್ ಐತಲ್ಲ ಶಾರ್ಟ್ ನೋಟಿಸ್ ಯಾರು ಜಾರಿಗೆ ಮಾಡ್ಯಾರಪ್ಪ, ಯಾರು ಭರ್ತಿ ಮಾಡ್ಕೋತಾರ ಫೈರ್ ಡಿಪಾರ್ಟ್ಮೆಂಟ್ ಅವರು, ಯಾರು ಬಿಟ್ಟಾರಪ್ಪ ಅಂದ್ರ ಟಿ.ಎನ್. ಶಿವಶಂಕರ್ ಅಂತ ಹೇಳಿ ಫೈರ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರು, ಹೆಡ್ ಅವ್ರು ಏನೈತಲ್ಲ ಈ ನೋಟಿಸ್ ನ ಜಾರಿಗೆ ಮಾಡ್ಯಾರ. ಅವ್ರು ಬಿಟ್ಟಾರ, ಇದನ್ನ ಜಾರಿಗೆ ಮಾಡ್ಯಾರ. ಸೊ ಈಗ ಏನಪ್ಪಾ ಅಂದ್ರ ನಿಮ್ಗ್ ಒಂದ್ ಮಾತು ಹೇಳ್ಬೇಕಂದ್ರ, ನಿಮ್ಗಂತೂ ನಮ್ ಕರ್ನಾಟಕದ ಪರಿಸ್ಥಿತಿ ಗೊತ್ತೈತಿ. ಏನಪ್ಪಾ ಅಂದ್ರ ಒನ್ ಟೈಮ್ ವೇಕೆನ್ಸಿ ಬಿಟ್ರಂದ್ರ ಇನ್ 2 ರಿಂದ 3 ವರ್ಷ ಈ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಬಿಡಲ್ಲ. ಸೊ ಏನಪ್ಪಾ ನಿಮ್ಗೆ ಏನ್ ಹೇಳ್ಬೇಕಂತಂದ್ರ, ನೀವ್ ಎಷ್ಟ್ ಹಾರ್ಡ್ ವರ್ಕ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ ಆಗ್ತದ, ಅಷ್ಟು ನಿಮ್ ಜಲ್ದಿ ನೌಕರಿ ಸಿಗ್ತದ, ನಿಮ್ ಫ್ಯಾಮಿಲಿ ಮ್ಯಾಗಿನ್ ಡಿಪೆಂಡೆನ್ಸ್ ಹೋಗ್ತದ, ಮತ್ತೆ ನಿಮ್ ಫ್ಯಾಮಿಲಿ ಒಂದು ಗೌರವದಿಂದ ಐತಲ್ಲ ಪಬ್ಲಿಕ್ ದಾಗ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಐತಲ್ಲ ಆರಾಮ್ ಅಡ್ಡಾಡ್ಬಹುದು, ಹೇಳ್ಕೊಂಡ್ ಅಡ್ಡಾಡ್ಬಹುದು. ನಮ್ಮ ಮಗ ಮಗಳು ಏನೈತಲ್ಲ ಸ್ಟೇಟ್ ಗೌರ್ಮೆಂಟ್ ದಾಗ ವರ್ಕ್ ಮಾಡತ್ತಾರ, ಇಷ್ಟು ಸ್ಯಾಲ್ರಿ ಐತಿ ಅಂತ ಹೇಳಿ ವರ್ಕ್ ಮಾಡತ್ತಾರ. ನಿಮ್ಗೆ ಹೇಳ್ತೀನಿ ಕೇಳಿ, ಇದು ಗೋಲ್ಡನ್ ಅಪಾರ್ಚುನಿಟಿ. 7,313 ಪೋಸ್ಟ್ ಎದ್ರಲ್ಲೂ ಬಿಡಲ್ಲ, ಇಷ್ಟು ಪೋಸ್ಟ್ ಎಂದೂ ಬಿಡಲ್ಲ. ಏನೈತಲ್ಲ ನೀವು ಈಗ ಓದ್ಕೊಂಡು ಚೆನ್ನಾಗಿ ಓದಿ ಹಗಲ ರಾತ್ರಿ ಓದಿ ಈ ಎಕ್ಸಾಮ್ ಕ್ಲಿಯರ್ ಮಾಡ್ಕೋತೀರ ಅಂತ ನನ್ ಕಾನ್ಫಿಡೆನ್ಸ್ ಇದೆ. ಸೊ ನಿಮ್ ಕಡೆಯಿಂದ ಒಂದ್ ಏನ್ ಹೆಲ್ಪ್ ಬೇಕಪ್ಪ ಅಂದ್ರ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಲಿಂಕ್ ಕಳಿಸಿ. ಎಲ್ಲಾ ತರ ನಿಮ್ಗೆ ಎಷ್ಟು ಸಹಾಯ ಆಗ್ತೈತೆ ಅಷ್ಟು ಫ್ರೆಂಡ್ಸಿಗೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು.